ಬಹಳ ಸಂತೋಷದ ದಿನ. ಅದಕ್ಕೆ ಕಾರಣ ದೀಪಾವಳಿ ಹಬ್ಬ. ಈ ಒಂದು ಹಬ್ಬದಲ್ಲಿ 50 ವರ್ಷಗಳು ಪೂರೈಸಿರ್ತಕ್ಕಂತಹ SVR ಅವರ ಬಗ್ಗೆ ಒಂದು ಕಾರ್ಯಕ್ರಮನ ಏರ್ಪಡಿಸಿರ್ತಕ್ಕಂತಹ ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ಕೃಷ್ಣೇಗೌಡರಿಗೆ ಮೊದಲು ಅಭಿನಂದನೆ. ಇಲ್ಲಿ ಏನು ಮಾತನಾಡಬೇಕಾದ್ರೂ ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಬಗ್ಗೆ ಮಾತಾಡ. ಬಹುಶಃ 17-18ನೇ ವಯಸ್ಸಲ್ಲಿ ಅಂತ ನನ್ನ ಒಂದು ಸಿನಿಮಾ ಅದು ಬಿಡುಗಡೆ ಆಗಿದ್ದು ಸಂಪಿಗೆ ಥಿಯೇಟರ್. ಅವಾಗ ನಾನು ಹೈಸ್ಕೂಲ್. ಅಂತ ಫಿಲಮ್ ತೆಗೆದು ಬಿಡ್ತಾರಂತೆ, ಬ್ಯಾನ್ ಮಾಡ್ಬಿಡ್ತಾರಂತೆ, ಇನ್ನು 2 ದಿನ ಅಂತೆ, ಇನ್ನಿರಲ್ವಂತೆ, ಇದುವರೆಗೂ ಅಂತ ಸಿನಿಮಾ ಬಂದಿಲ್ವಂತೆ. ಹಂಗಂತ ಮಾತುಗಳು ಬಂದಾಗ ಬಹುಶಃ ನಮ್ಮ ಹೈಸ್ಕೂಲ್ ವಿದ್ಯಾರ್ಥಿಗಳ ಅವತ್ತು ಸಂಪಿಗೆ ಥಿಯೇಟರ್ನಲ್ಲಿ ಇದ್ದಂಥದ್ದೇ ಎಲ್ಲ ಹುಡುಗರೇ ಜಾಸ್ತಿ. ಸಿನಿಮಾ ನೋಡಿದಾಗ ಪೂರ್ತಿ ತಿಳುವಳಿಕೆನೂ ಇಲ್ಲ, ಅದ್ರ ಬಗ್ಗೆ ಮಾತನಾಡೋಕ್ಕೂ ಗೊತ್ತಿಲ್ಲ. ಆದ್ರೆ ಸಿನಿಮಾ ಚೆನ್ನಾಗಿದೆ, ಒಬ್ಬರು ಕೇಳ್ತಾರೆ, ಬರೀ ಇದೆ ಆವತ್ತಿನ ದಿನ. ಅದಕ್ಕೆ ಮುಂಚಿತವಾಗಿ ಯಾವುದು ಸಿನಿಮಾಗಳಲ್ಲಿ ಇರಲಿಲ್ಲ. 50 ವರ್ಷದಿಂದ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದಂತ ಸಿನಿಮಾ ಆಮೇಲೆ ಉಗುರು ಕೀಳೋದು ಎಲ್ಲಾ ಸಿನಿಮಾಗಳಲ್ಲೂ ಇದೆ. ಆ ಉಗುರು ಕೀಳೋ ಸಿನಿಮಾ ಇನ್ನೂ ಮರ್ತಿಲ್ಲ. ಅದನ್ನ ಸೃಷ್ಟಿಕರ್ತರು ರಾಜೇಂದ್ರ ಸಿಂಗ್ ಬಾಬು. ಅಣ್ಣನ ವ್ಯಕ್ತ. ಅದಾದ್ಮೇಲೆ ಕಾವೇರಿ ಥಿಯೇಟರ್ನಲ್ಲಿ ಮೆಕಾನಸ್ ಗೋಲ್ಡ್ ನೋಡಿದ್ವಿ. ಬಹಳ ಇಷ್ಟ. ಅದೇನೋ ಕುದುರೆಗಳಲ್ಲಿ ಹೋಗ್ತಾರೆ, ನಿಧಿ ಎತ್ಕೊಂಡ್ ಬರ್ತಾರೆ ಅಂತ ಒಂದು ಸಿನಿಮಾ. ಮತ್ತೆ ಗಂಡಬೇರುಂಡ ಅಂತ ಸಿನಿಮಾಗಳು ಕೊಟ್ಟು, ಅದಾದ್ಮೇಲೆ ಮುತ್ತಿನ ಹಾರ, ಬಂಧನ, ಮರೆಯಕ್ಕಾಗದೇ ಇರುವಂತ ಸಿನಿಮಾಗಳು ಕೊಟ್ಟಂತಹ ಕನ್ನಡ ಚಿತ್ರರಂಗಕ್ಕೆ ನಾವಿಡೀ ಚಿತ್ರರಂಗ ಎಷ್ಟು ಧನ್ಯವಾದಗಳು ಹೇಳಿದ್ರು ರಾಜೇಂದ್ರ ಸಿಂಗ್ ಬಾಬು ಅವರು ಅದು ಕಡಿಮೆ ಅನ್ಸತ್ತೆ ನನಗೆ. ಕೃಷ್ಣೇಗೌಡರು ಒಂದು ಮಾತು ಹೇಳೋದು, 2 ಕೋಟಿ ಕೊಟ್ಟರೆ ಸಿನಿಮಾ ಮಾಡ್ತಾರೆ. ಸತ್ಯನ ನೋಡಿರೋರು, ಸತ್ಯನ ಹೇಳೋದಿಕ್ಕೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಬಹುಶಃ 2003 ಅಥವಾ 2002 ನಾನು ಉಪೇಂದ್ರ ಅವರು ರಾಜೇಂದ್ರ ಸಿಂಗ್ ಬಾಬು ಅವ್ರನ್ನ ಭೇಟಿ ಮಾಡಿ, ಇಬ್ಬರು ಜೊತೆಯಲ್ಲಿ ಭೇಟಿ ಮಾಡಿ, ನಮ್ಮ ರಕ್ತ ಕಣಿರೋ ಸಿನಿಮಾ ನೀವು ಮಾಡಿ ಅಂತ. ಮಾಡ್ತೇನೆ ಅಂತ ಒಪ್ಕೊಂಡಿದ್ದು ಆಯ್ತು. ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಅವರು ಒತ್ತಡದಲ್ಲಿ ಸಿನಿಮಾ ಮಾಡೋದಕ್ಕೆ ಕಷ್ಟ ಆಯಿತು ಅವ್ರ ಜೊತೆ. ಆಗ ಅವರಿಗೆ ನಾನು ರೆಮಂಡ್ರೇಷನ್ ಮಾತಾಡಿದ್ದೆ. ಇವತ್ತು ಸತ್ಯ ಹೇಳ್ತಾ ಇದ್ದೀನಿ, ಏರ್ಪೋರ್ಟ್ ರಸ್ತೆನಲ್ಲಿ 1 ಎಕರೆ 6 ಲಕ್ಷ, 2 ಎಕರೆ ಜಾಗ ಇದೆ. ರೆಮಂಡ್ರೇಷನ್ ತಗೋಬೇಡಿ, ಈ ಲ್ಯಾಂಡ್ ತಗೊಳ್ಳಿ, ಸಿನಿಮಾ ಮಾಡ್ಕೊಡಿ ಅಂತ ಕೇಳಿದ್ದು ಬಾಬು ಅವ್ರು ಮಾಡ್ತಿದಾರಲ್ಲ ನನಗೆ ಗೊತ್ತಿಲ್ಲ. ಆವತ್ತು ಅವ್ರು ಒಪ್ಕೊಂಡಿದ್ದಿದ್ರೆ ಸಿನಿಮಾ ಮಾಡ್ಲಿ ಬಿಡಿ. ಇವತ್ತು ಅದರ ಮೌಲ್ಯ ನಾನು ಹೇಳಿದ್ರು ನೀವು ಸುಳ್ಳು ಅನ್ಬೋದು. 2 ಕೋಟಿ ಇವತ್ತು 100 ಕೋಟಿ, 2 ಎಕರೆ 100 ಕೋಟಿ ಇವತ್ತು. ಇದು ವಾಸ್ತವ. ನನ್ನ ಕಣ್ಣೆದುರುಗಡೆ ಆ ಜಾಗನ ಇವತ್ತು ನಾನು ಹೋಗಿ ಬರೋವಾಗೆಲ್ಲ ನೆನೆಸ್ಕೊಳ್ಳೋದು ರಾಜೇಂದ್ರ ಸಿಂಗ್ ಬಾಬು ಎಂತ ತಪ್ಪು ಮಾಡೋದು.
ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಹಣದ ಹಿಂದೆ ಹೋಗದೆ ನನ್ನ ಜೀವನ, ನನ್ನ ಕುಟುಂಬ, ನನ್ನ ತಂದೆ, ನನ್ನ ಮಕ್ಕಳು, ನನ್ನ ಸಹೋದರಿ, ನನ್ನ ತಾಯಿ ಎಲ್ಲರೂ ಸಹ ಸಿನಿಮಾ ರಂಗದಲ್ಲೇ ಜೀವನ ಮಾಡ್ತಿರೋದು. ಲಾಭಕ್ಕೋಸ್ಕರನೋ ಆಸ್ತಿಗೋಸ್ಕರನೋ ಹಣದ ಆಸೆಗೆ ಹೋಗದೆ ಬರೀ ಜೀವನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ಟಂತ ಒಂದು ಕುಟುಂಬ ಅದು. ಹಾಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿದ್ದೇನೆ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.